ಕಳೆದ 2-3 ದಿನಗಳಿಂದ ನಮಗೆ ಯಕ್ಷಗಾನದ ಇತಿಹಾಸ ಹೇಳಿಕೊಟ್ಟು ಅದರ ನ್ಯೂನತೆಗಳನ್ನು ತಿಳಿಸಿ ಅದರ ಡೀಟೇಲ್ಸ್ ಸೂಕ್ಷ್ಮತೆಗಳನ್ನು ತಿಳಿಸಿಕೊಟ್ಟ ML ಸಾಮಗ ಅವರಿಗೆ ಬಹಳಷ್ಟು ಧನ್ಯವಾದಗಳು. ಸುಷ್ಮಾ ಮತ್ತು ಅಶೋಕದವರ ಪ್ರೊಫೆಸರ್ ಅವರು ಮಾತಾಡ್ತಾ ಇದ್ರೆ ನಮಗೆ ಮತ್ತೆ ಕಾಲೇಜ್ಗೆ ಹೋಗಿ ಅವ್ರ ಪಾಠ ಕೇಳೋಣ ಅಂತ ಅನಿಸುತ್ತೆ. ಇದಾದ ನಂತರ ಮೂರನೇದಾಗಿ ಪದ್ಮನಾಭ ಉಪಾಧ್ಯ ಮದ್ದಳೆ ಮದ್ದಳೆ ಹೇಗಿತ್ತು, ಮದ್ದಳೆ ಇವರು ಮುಗಿಸ್ತಾ ಇದ್ರು ಅಥವಾ ಇವರು ಮದ್ದಳೆ ಮುಗಿಸ್ತಾ ಇದ್ರು, ಅವರಿಗೆ ಸಂತೋಷ್ ಮತ್ತು ರಮ್ಯಾ ಅವರು ಗೌರವ ಸಲ್ಲಿಸ್ತಾರೆ. ಚೈತನ್ಯ ಪದ್ಯಾಣ ಚೆಂಡೆ ನುಡಿಸ್ತಾ ಇದ್ರು. ಸುಕನ್ಯಾ ಆನಂತರ ಡಿ ಹರಿನಾರಾಯಣ ಭಟ್ ಅವರು ಮಹಿಷಾಸುರ ಪಾತ್ರ ವಹಿಸಿದ್ರು. ಅವರಿಗೆ ಸೌಜನ್ಯ ಮತ್ತು ಈಶ್ವರ ವಾರಣಾಸಿ ಅವರು. ಶ್ರೀಯುತ ಚಂದ್ರಶೇಖರ ಪೂಜಾರಿ ಅವರು ದಯವಿಟ್ಟು ಬರಬೇಕು. ನಂದಿನಿ ಮಧ್ಯ ಪಾಸಾದವರು ನಮ್ಮ ಗೌರವಗಳನ್ನು ಆನಂತರ ಶ್ರೀ ಪ್ರಶಾಂತ್ ನಲ್ಲಾಡಿ ಅವರು ದೇವಿ ಪಾತ್ರವನ್ನು ಹಾಕಿದ್ರು. ಅವರಿಗೆ ಪವಿತ್ರ ಮತ್ತು ಪ್ರದೀಪ್ ನೋಡಿಕ. ಶ್ರೀಯುತ ಮೋಹನ್ ಬೆಳ್ಳಪಾಡಿ ಲೇಖಕ ಮತ್ತು ಕಿರಣ್ ಭವಾನಿ ಅವರು ಮೋಹನ್ ಬೆಳ್ಳಪಾಡಿ ಅವರಿಗೆ ನಮ್ಮ ಗೌರವಗಳನ್ನು ಆನಂತರ ಶ್ರೀ ಮಹೇಶ್ ಮಣಿಯಾಣಿ ವಿದೂಷಕ ಪಾತ್ರ ವಹಿಸಿದ್ರು. ಅವರಿಗೆ ಯಮುನಾ ಮತ್ತು ಮುರಳಿ ಶ್ರೀರಾಮ್. ಇದೆಲ್ಲರ ಜೊತೆ ನಮ್ಮ ಲೋಕಲ್ ಆರ್ಟಿಸ್ಟ್ ಇಲ್ಲಿಯವರೇ ಆದ ಆದಿತ್ಯ ಸೀತಾರಾಮ್. ಆದಿತ್ಯ ಅವರು ಇಷ್ಟೆಲ್ಲ ಮೊದಲು ವೇಷ ಹಾಕಿ ನಮಗೆಲ್ಲ ಸ್ವಲ್ಪ ಝಲಕ್ ತೋರಿಸಿದ್ರು. ಇವತ್ತು ಬಹಳ ಭಯಂಕರವಾಗಿ ಆನಂತರ ನಮ್ಮವರೇ ಆದ ಬ್ರಹ್ಮ ಪಾಠ ಮಾಡಿದ ಪ್ರೀತಮ್ ಮುಂಡಾಡಿ ಅವರಿಗೆ, ಬ್ರಹ್ಮ ಮತ್ತು ಶಿಲ್ಪಾ ಶಾಸ್ತ್ರಿ ಅವರು. ಬ್ರಹ್ಮ ಅವರಿಗೆ ಬ್ರಹ್ಮನಿಂದ. ಆನಂತರ ಅಕ್ಷತಾ ಮಾವಂತೂರು ಅವರಿಗೆ ದೇವಿ ಪಾತ್ರ ವಹಿಸಿದವರಿಗೆ ಲಕ್ಷ್ಮಿ ಮತ್ತೆ ಮಂಜುನಾಥ್ ಕುಣಿಗಲ್ ಅವರು. ಆನಂತರ
ರಘು ಮಾಮತ್ತೂರ್ ಅವ್ರಿಗೂ ಕೂಡ ಚಕ್ರತಾಳ ಅವ್ರಿಗೂ ಕೂಡ ಮಂಜುನಾಥ್ ಮತ್ತೆ ಲಕ್ಷ್ಮೀ ಕಣಿಗಲ್ ಅವರು. ನೋಡಿ, ಒಂದು ಯಕ್ಷಗಾನ ನೆಡಲಿಕ್ಕೆ ಎಷ್ಟು ಜನರ ಸಹಕಾರ ಬೇಕಾಯಿತು. ತುಂಬ ಧನ್ಯವಾದಗಳು ಪಟ್ಲ ಫೌಂಡೇಶನ್ ಮತ್ತು ನಿಮ್ಮ ಆರ್ಟಿಸ್ಟ್ಗಳಿಗೆ. ಓಕೆ, ಒಂದು ಸಣ್ಣ ಪಿಕ್ಚರ್ ತೊಗೊಂಡ್ಬಿಡ್ತೀವಿ ನಿಮ್ಮ ಗ್ರೂಪ್ ಫೋಟೋ. ಆರ್ಟಿಸ್ಟ್ ಮುಂದೆ ಇರ್ತಾರೆ, ನಾವು